जय 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 भीम, अंबेडकर 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 संविधान शिल्पी भारत रत्न डॉक्टर BR अंबेडकर ಅವ್ರಿಗೆ, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. अंबेडकर जिंदाबाद, 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 अंबेडकर जिंदाबाद, जय 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 भीम, जय भीम, जय भीम, जय 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 भीम, जय भीम, जय भीम. जोर से बोलो, प्यार से बोलो, अंबेडकर जिंदाबाद. जोर से बोलो, प्यार से बोलो, अंबेडकर जिंदाबाद. जोर से बोलो, प्यार से बोलो, अंबेडकर जिंदाबाद. अंबेडकर जिंदाबाद, अंबेडकर जिंदाबाद. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ, ಮಹಾಮಾನವತಾವಾದಿ, ದಲಿತ ಸೂರ್ಯ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ವರ್ಷದ ಜಯಂತ್ಯೋತ್ಸವವನ್ನು ಈ ದಿವಸ ನಮ್ಮ ದಲಿತ ಸಂಘರ್ಷ ಸಮಿತಿ ಸಮತಾವಾದ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಬನ್ನಪ್ಪ ಪಾರ್ಕ್ನಿಂದ ವಿಧಾನಸೌಧ ಮುಂಭಾಗದವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆವರೆಗೂ ಬೃಹತ್ ಮಟ್ಟದಲ್ಲಿ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು, ಜೊತೆಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸುತ್ತಾ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಾಗಿ ಇವತ್ತು ಆಚರಣೆ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಅಂಬೇಡ್ಕರ್ ಸಾಹೇಬರೇನಾದರೂ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ದರೆ ಇವತ್ತು ದೀನ ದಲಿತರು, ಅಲ್ಪಸಂಖ್ಯಾತರು, OBCಗಳು ಮತ್ತು ಧ್ವನಿ ಇಲ್ಲದಿರ್ತಕ್ಕಂಥವರು ಇವತ್ತು ರಾಜಾರೋಷವಾಗಿ ಬದುಕಲಿಕ್ಕೆ ಆಗ್ತಾ ಇರಲಿಲ್ವೇನೋ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನವನ್ನು ಡ್ರಾಫ್ಟ್ ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡು ಸುಮಾರು 60 ದೇಶಗಳ ಸಂವಿಧಾನಗಳನ್ನು ಪರಾಮರ್ಶೆ ಮಾಡಿ ಅದನ್ನೆಲ್ಲ ಸ್ಟಡಿ ಮಾಡಿ ಬಹಳ ವಿಭಿನ್ನವಾಗಿ, ಬಹಳ ವಿಶೇಷವಾಗಿ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶಕ್ಕೆ ಒಂದು ಡೆಡಿಕೇಶನ್ನ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇಡೀ ವಿಶ್ವವೇ ಈ ದಿನವನ್ನು ಆಚರಣೆ ಮಾಡ್ತಿದೆ, ಅದ್ರ ಬಗ್ಗೆ ಅಭಿಪ್ರಾಯ? ಅಂಬೇಡ್ಕರ್ ಸಾಹೇಬರು ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ಜಾತಿಗೆ ಇರಲಿಲ್ಲ ಸಾಹೇಬರು. ಅಂಬೇಡ್ಕರ್ ಅವರು ಎಲ್ಲರ ಏಳಿಗೆಗಾಗಿ, ಎಲ್ಲರ ಶ್ರೇಯೋಭಿವೃದ್ಧಿಗಾಗಿ ಅವರು ಇಡೀ ಅವರು ಅಂಬೇಡ್ಕರ್ ಸಾಹೇಬರು ಇಡೀ ವಿಶ್ವದಲ್ಲೇ ಅವರು ಮಾದರಿಯಾಗಿ ಒಂದು ವಿಜೃಂಭಿಸಿದಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಅವರು ಹೈಯರ್ ಸ್ಟಡೀಸ್ ಎಲ್ಲ ಫಾರಿನಲ್ಲೇ ಸ್ಟಡಿ ಮಾಡಿರೋದ್ರಿಂದ ಹಾಗಾಗಿ ಅವರು ಎಲ್ಲ ಕಡೆನೂ ಎಲ್ಲ ದೇಶಗಳಿಗೂ ಒಂದು ಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕೇಂದ್ರ ಸರ್ಕಾರ, ಸಂವಿಧಾನವನ್ನು ಕೆಲವು ಮನವಾದಿಗಳು ಹೇಳ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಅದು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಅದು ಯಾಕಂದರೆ ಸಂವಿಧಾನದಲ್ಲಿ ಬದಲಾವಣೆ ಮಾಡಬೇಕನ್ನೋದು ಒಂದು ಅಂಶನೇ ಇಲ್ವಲ್ಲ ಅಲ್ಲಿ. ಇವರು ಯಾವ ಆಧಾರವನ್ನು, ಯಾವ ಕಾನೂನು ಅಡಿಯಲ್ಲಿ ಇವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ? ಎಲ್ಲ ಊಹಾಪೋಹಗಳಿದು. ಸುಮ್ಮನೆ ಅವರವರ ಶಕ್ತಿಗಳನ್ನು, ಅವರವರ ತೋಳ್ಬಲಗಳನ್ನು ತೋರಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೂ ಯಾರಿಗೂ ಯಾವುದೇ ಶಕ್ತಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 133ನೇ ವರ್ಷದ ಜನ್ಮದಿನವನ್ನು ಅಂಬೇಡ್ಕರ್ ಅವ್ರದ್ದು ಆಚರಿಸ್ತಾ ಇದ್ದೀರಿ. ಇವತ್ತು ನಮಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ವರ್ಷವೂ ನಮಗೆ ಭಾರಿ ಖುಷಿ ಆಗುತ್ತೆ. ಅಂಬೇಡ್ಕರ್ ಅವರು ಹುಟ್ಟು ಹಬ್ಬ ಮಾಡಬೇಕಾದ್ರೆ ಅವರು ನಮ್ಮ ಮನೆಯಲ್ಲಿ ನಮ್ಮ ಒಂದು ವ್ಯಕ್ತಿಯಾಗಿ ನಮ್ಮ ಜೊತೆಯಲ್ಲಿ ನಮ್ಮ ರಕ್ತ ಕಣಗಳಲ್ಲಿ ಅವ್ರು ಸೇರಿಕೊಂಡಿದ್ದಾರೆ. ನಾವು ಇವತ್ತು ಹೋರಾಟದ ಮುಖಾಂತರ ಎಲ್ಲ ಸಾಧನೆ ಮಾಡ್ತೀರಿ ಅಂದರೆ ಅಂಬೇಡ್ಕರ್ ಅವರು. ಅವ್ರ ಸಾಧನೆ ಮುಖಾಂತರ ನಾವೆಲ್ಲನೂ ಮಾಡ್ಕೊಂಡು ಹೋಗೋಣ, ಮತ್ತು ಹಿಂಗೆ ಸಂಘಟನೆ ಬಲಪಡಿಸ್ಕೊಂಡು ಹೋಗೋಣ ಅಂತೇಳಿ 2 ಮಾತು ಮುಗಿಸ್ತೀನಿ. ದಲಿತ ಸಂಘರ್ಷ ಸಮಿತಿ ಸಮತಾವಾದದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ 133ನೇ ಜಯಂತಿ ಅಂಗವಾಗಿ
ಬನ್ನಪ್ಪ ಪಾರ್ಕಿಂದ ಕಾಲ್ ಜಾತ್ರೆ ಮೂಲಕ ಮತ್ತು ಬೈಕ್ ರ್ಯಾಲಿ ಮೂಲಕ ಬಂದು ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸಿದ್ದೇವೆ. ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಅರ್ಥಗರ್ಭಿತವಾದಂಥ ಸಂವಿಧಾನ ಬರೆದಿರುವುದರಿಂದ ಇವತ್ತು ಇಡೀ ದೇಶವೇ ವಿಶ್ವವೇ ಅಂಬೇಡ್ಕರ್ ಸಾಹೇಬರನ್ನು ಮೆಚ್ಚಿ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುವಂಥ ಶುಭ ದಿನ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಬಡತನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ನಾಯಕ. ಶ್ರೇಷ್ಠವಾದ ಸಂವಿಧಾನವನ್ನು ಬರೆದು ಈ ಬಹುದೊಡ್ಡ ದೇಶಕ್ಕೆ ಒಂದು ಮಾದರಿಯಾಗಿ ಸಂವಿಧಾನವನ್ನು ಬರೆದಿದ್ದಾರೆ.